ನವಲಗುಂದ ಗುಡ್ಡದ ಮಣ್ಣುಗಾರಿಕೆ ಪ್ರಕರಣ, ಅದರಲ್ಲಿ ಅಧಿಕಾರಿಗಳು ಸಿಕ್ಕು ಬೀಳ್ತಾರೆ. ಶಂಕರ ಪಾಟೀಲ ಧ್ವನಿ ಎತ್ತಿದ್ದು ಸರಿ ಇದೆ. ಪ್ರಹ್ಲಾದ ಜೋಶಿ ಯಾವುದೇ ನೈಸರ್ಗಿಕ ಸಂಪತ್ತಿನ ಬಳಕೆಗೆ ಅನುಮತಿ ಬೇಕು ಮತ್ತು ಟೆಂಡರ್ ಕರೆಯಬೇಕು. ನವಲಗುಂದ ಪಾರಂಪರಿಕ ಗುಡ್ಡದ ಮಣ್ಣು ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಯಾರಾದರೂ ಕೋರ್ಟ್ಗೆ ಹೋದ್ರೆ ಅಧಿಕಾರಿಗಳೇ ಸಿಕ್ಕಿ ಬೀಳ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಜೋಶಿ, ಎಲ್ಲಿಯೇ ಮೈನಿಂಗ್ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದ ಅಧ್ಯಯನ ಮಾಡಬೇಕು ಮತ್ತು ಪರ್ಮಿಷನ್ ತೆಗೆದುಕೊಳ್ಳಬೇಕು. ಆದರೆ ನವಲಗುಂದ ಗುಡ್ಡದ ಗಣಿಗಾರಿಕೆಯಲ್ಲಿ ಅವರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಅಧ್ಯಯನ ಮಾಡಿದ್ದೆಲ್ಲಿ? ಅದು ಯಾವುದೂ ಇಲ್ಲ. ಅದಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಆ ಪಾರಂಪರಿಕ ಗುಡ್ಡದ ಮಣ್ಣುಗಾರಿಕೆ ವಿಚಾರವಾಗಿ ಶಂಕರ ಪಾಟೀಲ ಮನೇನ ಕೊಪ್ಪ ಧ್ವನಿ ಎತ್ತಿರುವುದು ಸರಿ ಇದೆ. ಅದನ್ನ ಮುಂದುವರಿಸಲು ಸಲಹೆ ಕೊಡುತ್ತೇನೆ ಎಂದರು. ಈ ಸಹಿತ ಅನೇಕ ರದ್ದುಪಡಿಸಿದ್ರು. ಇವೆಲ್ಲ ಯಾವ ಕಾರಣದಿಂದ ರದ್ದುಪಡಿಸಿದ್ರು ಅಂತಂದ್ರೆ, ನ್ಯಾಚುರಲ್ ರಿಸೋರ್ಸನ್ನು ಭಾಳ ಸಮತೋಲಿತವಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಒಂದಿದೆ. ಅದರಲ್ಲಿ ಸರಿಯಾಗಿ ಇವರು ದುಡ್ಡು ತೊಗೊಂಡು ಹಂಚಿದ್ರು, ಭ್ರಷ್ಟಾಚಾರ ಆಗಿತ್ತು ಕೋಲು ಇತ್ಯಾದಿಯಲ್ಲಿ ನ್ಯಾಚುರಲ್ ರಿಸೋರ್ಸಲ್ಲಿ ಅನ್ನೋದು ಒಂದು ಕಡೆ ಒಂದು ಭಾಗ. ಆದರೆ ಇನ್ನೊಂದು ಭಾಗ ಸಮತೋಲಿತವಾದಂಥ ಉಪಯೋಗ ಆಗಬೇಕು ಅನ್ನೋದು ಅದರಲ್ಲಿ ಒಂದು ಪಾಯಿಂಟ್ ಇದೆ. ಇವರು ಯಾವುದೇ ಅಧ್ಯಯನ ಇರಲಾರದೆ ಆ ಗುಡ್ಡದ ಸಂಪೂರ್ಣವಾಗಿ ಅದನ್ನು ಅಗದು ಅದರಲ್ಲಿ ಮಣ್ಣು ತೆಗಿತಾ ಇರುವಂಥದ್ದು ಮತ್ತು ಯಾವುದೇ ಅನುಮತಿ ಇಲ್ಲ. ಈ ಅನುಮತಿ ಇರಲಾರ್ದೆ ಮಾಡ್ತಾ ಇರುವಂಥದ್ದು ಇದೆ, ಸರಿಯಲ್ಲ. ಅವ್ರು ಅಕಸ್ಮಾತಲ್ಲಿ ಮೈನಿಂಗ್ ಮಾಡ್ಬೇಕಂದ್ರೂ ಸಹಿತ ಕಾಂಟ್ರಾಕ್ಟರ್ ಯಾವ ಮಾಡ್ತಾ ಇದ್ದಾನ ಅವನಿಗೆ ಕೊಡೋಕ್ಕೆ ಬರೋದಲ್ಲ, ಯಾವ ರೋಡ್ ಮಾಡ್ತಾನೆ ಅವನಿಗೆ, ಅದು ಕೂಡ ಆಕ್ಷನ್ ಆಗಬೇಕು. ನಾನು ಮೈನಿಂಗ್ ಮಿನಿಸ್ಟ್ರಿ ಇದ್ದೆ, ವೆದರ್ ಇಟ್ ಈಸ್ ಮೇಜರ್ ಮಿನರಲ್ಸ್ ಆರ್ ಮೈನರ್ ಮಿನರಲ್ಸ್, ಆಕ್ಷನ್ ಆಗ್ಬೇಕು. ಅದು ಯಾರು ಪರ್ಮಿಷನ್ ಕೇಳಿ ಯಾರು ಆಕ್ಷನ್ನಕ್ಕೆ ಅವರಿಗೆ ಅಲ್ಲೇ ಒಂದು ರೀತಿ ಗಣಿಗಾರಿಕೆ ಇದೆ. ಗಣಿಗಾರಿಕೆ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಾರ? ಇದು ಉತ್ತರ ಹೇಳ್ಬೇಕಲ್ಲ. ಆದ್ದರಿಂದ ಯಾರ ಕೋರ್ಟ್ಗೆ ಹೋದ್ರೆ ಅಧಿಕಾರಿಗಳು ಸಿಕ್ಬಿಡ್ತಾರೆ. ಹೀಗಾಗಿ ನಾನು ಅಧಿಕಾರಿಗಳಿಗೆ ಎಚ್ಚರಿಸ್ಲಿಕ್ಕೆ ಬಯಸ್ತೀನಿ, ಇದು ತಕ್ಷಣ ನಿಲ್ಲಿಸ್ರಿ ಮತ್ತು ಸರಿಯಾದಂಥ ಪ್ರೊಸೆಸ್ಸನ್ನು ಫಾಲೋ ಮಾಡಿ. ಮಾಜಿ ಸಚಿವರು ಕೂಡ ಶಂಕರ ಪಾಟೀಲ್ ಕೂಡ ಅದರ ಧ್ವನಿ ಎತ್ತಿದ್ದಾರೆ. ಅವರು ಸರಿಯಾಗಿ ಧ್ವನಿ ಎತ್ತಿದ್ದಾರೆ. ಅವರು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಅವ್ರಿಗೆ ಸಲಹೆ ಕೊಡ್ತೀವಿ. ಸರಿ, ಹಾಲಿಂದ ₹3, ಮೊದಲು ₹2, ₹3, ಈ 3 ಡೈರೆಕ್ಟ್ ಅವ್ರಿಗೆ ಹೋಗ್ತಿತ್ತು ಫಾರ್ಮರ್ಸ್ಗೆ, ಅಥವಾ ಹೇಗೆ? ನೋಡ್ರಿ, ಮೊದಲು ಯಾಕೆ ಇರಿಸಿದ್ರು ಹಂಗಾರ? ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಇದನ್ನು ಶುರು ಮಾಡಿದ ಯೋಜನೆ ಇದು. ಉದಯ ವಾರ್ತೆ, ಹುಬ್ಬಳ್ಳಿ.